ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾಗರ ಪಂಚಮಿ ಹಬ್ಬ ಬಂತು. ಹಬ್ಬ ಬಂತು ಅಂದರೆ ಏನಾದರೂ ಸ್ವೀಟ್ ಮಾಡಬೇಕಲ್ಲ. ನಾವು ಎರಡೇ ಇಂಗ್ರೀಡಿಯೆಂಟ್ಸ್ ಬಳಸಿ ಹೆಲ್ದಿ, ನ್ಯೂಟ್ರಿಷಿಯಸ್ ಮತ್ತು ತುಂಬಾ ಟೇಸ್ಟಿಯಾಗಿರುವ ಶೇಂಗಾ ಉಂಡೆ ಮಾಡೋದನ್ನು ನೋಡೋಣ. ಈ ಶೇಂಗಾ ಉಂಡೆ ಮಾಡೋದು ತುಂಬಾ ಸುಲಭ, ತುಂಬ ಈಸಿಯಾಗಿ ಕೂಡ ನೀವು ಮಾಡ್ಬೋದು. ಹೇಗೆ ಮಾಡೋದಂತ ಈಗ ನೋಡೋಣ. ಕಡಾಯಿಯಲ್ಲಿ 1-2 ಕಪ್ ಆಗೋಷ್ಟು ಈ ಥರ ನಾನು ದಪ್ಪ ಇರುವ ಶೇಂಗಾನ ತೊಗೊಂಡಿದ್ದೀನಿ. ಇವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು 4-5 ನಿಮಿಷ ಹುರ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಂಟಿನ್ಯೂ ಆಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡಿ ಶೇಂಗಾ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಅದ್ರ ಮೇಲ್ಗಡೆ ಇರೋ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಿ. ನಾನು ಅರ್ಧ ಸಿಪ್ಪೆ ತೆಗೆದಿದ್ದೀನಿ, ಅರ್ಧ ಸಿಪ್ಪೆ ಹಾಗೆ ಇಟ್ಟಿದ್ದೀನಿ. ಅವನ್ನು ಜಾರೊಳಗೆ ಹಾಕಿ ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲ ಹಾಕಿ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಬೆಲ್ಲ ಹಾಕೋಬೋದು, ಇಲ್ಲ ಕಡಿಮೆನೂ ಮಾಡ್ಬೋದು, ಹೆಚ್ಚು ಕಮ್ಮಿ ಮಾಡ್ಬೋದು. ಇದನ್ನು ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ದಪ್ಪ ಆಗಿನೇ. ಈ ಥರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಈಗ ಶೇಂಗಾ ಮಿಕ್ಸರಿಂದ ಈ ಥರ ರೌಂಡಾಗಿ ಉಂಡೆಗಳನ್ನು ಕಟ್ಕೊಳ್ಳಿ. ಈ ಉಂಡೆ ಮಾಡೋದು ತುಂಬಾ ಈಸಿ. ನೀವು ಹಬ್ಬಕ್ಕೆ ಮಾಡಬೇಕಂತ ಏನಿಲ್ಲ, ನೀವು ಯಾವಾಗ ಬೇಕಾದರೂ ಮಾಡಿ ಸ್ಟೋರ್ ಮಾಡಿಟ್ಕೊಂಡು ತಿನ್ನಬೇಕು. ಇವು ತುಂಬಾ ಹೆಲ್ದಿ ಮತ್ತು ನ್ಯೂಟ್ರಿಷಿಯಸ್ಸು. ಈ ಥರ ಒಂದೊಂದಾಗಿ ಎಲ್ಲ ಉಂಡೆ ಮಾಡಿಟ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಶೇಂಗಾ ಉಂಡೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಶೇಂಗಾ ಉಂಡೆ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.